ವಿದ್ಯಾರ್ಥಿ ಹಾಗೂ ಪ್ರವಾಸಿ ವೀಸಾದಲ್ಲಿ ಬಂದು ನಂತರ ವೀಸಾ ಅವಧಿ ಮುಗಿದರೂ ತಮ್ಮ ದೇಶಕ್ಕೆ ಹಿಂದಿರುಗದೆ ಅಕ್ರಮವಾಗಿ ನಗರದಲ್ಲಿ ವಾಸ ಮಾಡುತ್ತಾ ಮಾದಕ ವಸ್ತು ಮಾರಾಟದಲ್ಲಿ ತೊಡಗಿದ ಆರೋಪದಲ್ಲಿ ಬಂಧಿತರಾದ ವಿದೇಶಿಯರು ಪರಾರಿಯಾಗಿದ್ದಾರೆ. ಬೆಂಗಳೂರು ನಗರ ಪೊಲೀಸರು ನಗರದಲ್ಲಿ ಅಕ್ರಮವಾಗಿ ನೆಲೆಸಿದ್ದು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದ್ದ ಆರೋಪದ ಮೇಲೆ 4 ವಿದೇಶಿ ಪ್ರಜೆಗಳನ್ನು ಬಂಧಿಸಿ ನಿರಾಶ್ರಿತರ ಕೇಂದ್ರದಲ್ಲಿ ಇರಿಸಲಾಗಿತ್ತು. ಉಗಾಂಡ ಮತ್ತು ನೈಜೀರಿಯಾ ದೇಶದ 4 ವೀಸಾ ಅವಧಿ ಮುಗಿದ ನಂತರವೂ ಅಕ್ರಮವಾಗಿ ನೆಲೆಸಿದ್ದು ಮಾದಕ ವಸ್ತುಗಳ ಮಾರಾಟ ಮತ್ತು ಸಾಗಾಣಿಕೆಯಲ್ಲಿ ನಿರತರಾಗಿದ್ದರು. ಇವರನ್ನು ಬಂಧಿಸಿದ ಪೊಲೀಸರು ವಿದೇಶಿ ಪ್ರಾದೇಶಿಕ ನೋಂದಣಿ ಕಚೇರಿ ಅಧಿಕಾರಿಗಳ ಸೂಚನೆ ಮೇರೆಗೆ ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ದೊಡ್ಡಗುಬ್ಬಿಯ ನಿರಾಶ್ರಿತ ಕೇಂದ್ರವಾದ ಹೋಮ್ ಆಫ್ ಹೋಮ್ನಲ್ಲಿ ಇರಿಸಿದ್ರು. ಈ ಕೇಂದ್ರದಲ್ಲಿದ್ದ 4 ಮಹಿಳೆಯರು ಮೇ 11ರಂದು ಮುಂಜಾನೆ 3 ಗಂಟೆ ಸುಮಾರಿನಲ್ಲಿ ವಸತಿ ಕೇಂದ್ರದ 2ನೇ ಮಹಡಿ ಕೋಣೆಯ ಕಿಟಕಿ ಗ್ರಿಲ್ ಮುರಿದು ಆ ಮೂಲಕ ಪರಾರಿಯಾಗಿದ್ದಾರೆ. ಈ 4 ಮಹಿಳೆಯರ ವಿರುದ್ಧ ಡ್ರಗ್ಸ್ ಮಾರಾಟ ಹಾಗೂ ಅಕ್ರಮ ವಾಸವಾಗಿರುವ ಬಗ್ಗೆ ದೂರುಗಳು ದಾಖಲಾಗಿವೆ. ಈ 4 ವಿದೇಶಿ ಮಹಿಳೆಯರಿಗಾಗಿ ತನಿಖಾ ತಂಡಗಳು ಶೋಧ ಕಾರ್ಯದಲ್ಲಿ ತೊಡಗಿವೆ. ವಸತಿ ಕೇಂದ್ರದ ಸುತ್ತಮುತ್ತಲಿನ ರಸ್ತೆಗಳಲ್ಲಿರುವ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿ ಪತ್ತೆ ಕಾರ್ಯಕ್ಕೆ ಮುಂದಾಗಿವೆ. ಪರಾರಿಯಾಗಿರುವ 4 ಮಹಿಳೆಯರು ಮತ್ತೆ ಡ್ರಗ್ಸ್ ಸಾಗಾಟ ಮತ್ತು ಮಾರಾಟ ದಂಧೆಯಲ್ಲಿ ತೊಡಗಿರುವ ಶಂಕೆ ವ್ಯಕ್ತವಾಗಿದ್ದು ಅವರ ಬಂಧನಕ್ಕೆ ವಿಶೇಷ ತಂಡಗಳು ಎಲ್ಲಾ ಆಯಾಮಗಳಲ್ಲಿ ತನಿಖೆ ಕೈಗೊಂಡು ಶೋಧ ನಡೆಸಿದ್ದಾರೆ.